ಅಯೋಧ್ಯೆಯು 2024 ಜನವರಿ 22ರಂದು ನಡೆಯಲಿರುವ ಭಗವಾನ್ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆಯಲ್ಲಿ ಮುಳುಗಿದೆ. ಈ ಶುಭ ದಿನದಂದು ಭಗವಾನ್ ಶ್ರೀರಾಮನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಮಂಗಳಕರ ಮುಹೂರ್ತದಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನೆಲೆಸಲಿದ್ದಾನೆ. ಅಯೋಧ್ಯ ರಾಮ ಮಂದಿರ ವಿಶೇಷತೆಗಳೇನೆಂದರೆ ಇಲ್ಲಿ ಭಗವಾನ್ ಶ್ರೀರಾಮನ 5 ವರ್ಷದ ಮಗುವಿನ ರೂಪದ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ರಾಮನ ಈ ವಿಶೇಷ ಮೂರ್ತಿಯನ್ನ ಈಗಾಗಲೇ 3 ಜನ ಪರಿಣಿತವುಳ್ಳ ಶಿಲ್ಪಿಗಳು ತಯಾರಿಸಿದ್ದು ರಾಮ ಮಂದಿರ ಟ್ರಸ್ಟ್ ಕಮಿಟಿಯವರು ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವ ಶ್ರೀರಾಮಲಲ್ಲ ವಿಗ್ರಹವನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾದ್ರೆ ಶ್ರೀರಾಮಲಲ್ಲನ ವಿಗ್ರಹ ಹೇಗಿದೆ, ಏನೆಲ್ಲ ವಿಶೇಷತೆಗಳನ್ನ ಒಳಗೊಂಡಿದೆ, ಅರುಣ್ ಅವರು ಕೆತ್ತನೆ ಮಾಡಿದ್ದ ಮೂರ್ತಿಯನ್ನೇ ಯಾಕೆ ಆಯ್ಕೆ ಮಾಡಲಾಯಿತು, ಮೂರ್ತಿ ಆಯ್ಕೆಗೆ ಇದ್ದ ಸವಾಲುಗಳು ಏನೇನು, ರಾಮ ವಿಗ್ರಹ ಪ್ರತಿಷ್ಠಾಪನೆಯ ವೇಳೆ ರಾಮನ ಕಣ್ಣಿಗೆ ಬಟ್ಟೆಯನ್ನ ಯಾಕೆ ಕಟ್ಟಿರ್ತಾರೆ, ಈ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕ್ ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ತಡ ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಅಯೋಧ್ಯೆ ರಾಮ ಮಂದಿರ ವಿಗ್ರಹವನ್ನ 3 ಶಿಲ್ಪಿಗಳು ತಯಾರಿಸಿದ್ದು, ಮೊದಲನೇ ಶಿಲ್ಪಿ ಅರುಣ್ ಯೋಗಿರಾಜ್ ಇವರು ತಯಾರಿಸಿರುವ ರಾಮ ವಿಗ್ರಹವು ಕಪ್ಪು ಮೈಬಣ್ಣವನ್ನ ಒಳಗೊಂಡಿದ್ದು 51 ಇಂಚುಗಳ ಎತ್ತರವನ್ನ ಹೊಂದಿದೆ. ಭಗವಾನ್ ಶ್ರೀರಾಮನು ಬಿಲ್ಲು ಮತ್ತು ಬಾಣವನ್ನ ಹಿಡಿದಿರುವ 5 ವರ್ಷದ ಮಗುವಿನ ರೂಪದಲ್ಲಿದ್ದಾನೆ. ಇದೀಗ ಇವರ ವಿಗ್ರಹವೇ ಫೈನಲ್ ಆಗಿದ್ದು, ಜನವರಿ 22ರಂದು ಕರ್ನಾಟಕದ ಕಲ್ಲು ಹಾಗೂ ಕರ್ನಾಟಕ ಶಿಲ್ಪಿ ಕೆತ್ತನೆ ಮಾಡಿರುವ ಶ್ರೀರಾಮಲಲ್ಲ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಪ್ರಾಣ ಪ್ರತಿಷ್ಠಾಪನೆ ನಡೆಯೋದು ಹೇಗೆ, ಈ ಬಗ್ಗೆ ಅನೇಕರಿಗೆ ಗೊತ್ತೇ ಇಲ್ಲ. ಶ್ರೀರಾಮ ಮೂರ್ತಿ ಮಂದಿರ ಪ್ರವೇಶದ ಬಳಿಕ ಕಣ್ಣುಗಳನ್ನ ಕಟ್ಟಲಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಎಂದರೆ ಕಣ್ಣಿಗೆ ಕಟ್ಟಿರುವ ಬಟ್ಟೆ ತೆರೆಯುವುದು. ದೇವರು ಭಕ್ತರನ್ನ ನೋಡುವುದರಿಂದ ಪ್ರಾಣ ಪ್ರತಿಷ್ಠಾಪನೆ ಪೂರ್ಣಗೊಳ್ಳುತ್ತೆ. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಮೂರ್ತಿಗೆ ಪೂಜೆ ಮಾಡ್ತಾರೆ. ಪ್ರತಿಷ್ಠಾಪನೆ ಬಳಿಕ ರಾಮನನ್ನ ಮೊದಲು ನೋಡುವುದು ಪ್ರಧಾನಿ ನರೇಂದ್ರ ಮೋದಿಯವರು. ಮೊದಲ ಭಕ್ತನನ್ನಾಗಿ PM ಮೋದಿಯವರನ್ನ ಶ್ರೀರಾಮ ನೋಡ್ತಾನೆ. ಜನವರಿ 22ರಂದು ಅಯೋಧ್ಯ ರಾಮ ಮಂದಿರದಲ್ಲಿ ಅತ್ಯಾಕರ್ಷಕ ರಾಮಲಲ್ಲಾನ ಕಲ್ಲಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತೆ. ರಾಮ ಬಾಲಕನಿದ್ದಾಗ ಹೇಗಿದ್ದ ಅನ್ನೋ ಪರಿಕಲ್ಪನೆಯಲ್ಲಿ ಈ ಮೂರ್ತಿ ಇರುತ್ತೆ. ಮೊದಲೇ ಹೇಳಿದಂತೆ 51 ಇಂಚಿನ ಕಲ್ಲಿನ ಮೂರ್ತಿಯಲ್ಲಿ ಶ್ರೀರಾಮನ ಬಾಲ್ಯದ ಸ್ವರೂಪ, ಶ್ರೀರಾಮನ ಮುಗ್ಧತೆ, ತುಂಟತನದ ಜೊತೆಗೆ ಗಂಭೀರ್ಯತೆ ಸಹ ಈ ಮೂರ್ತಿಯಲ್ಲಿ ಇರಲಿದೆ. ಪುಟ್ಟ ಬಾಲಕ ಧನುರ್ದಾಹಿಯಾಗಿ ಕಾಣಿಸಿಕೊಳ್ಳಲಿದ್ದಾನೆ ಶ್ರೀರಾಮಚಂದ್ರ. ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಏನಂದ್ರೆ, ಇದುವರೆಗೂ ಪುರಾಣಗಳಲ್ಲಿ, ಕಥೆಗಳಲ್ಲಿ, ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ, ಪುಸ್ತಕದ ಪುಟಗಳಲ್ಲಿ ಎಲ್ಲೂ ಸಹ ರಾಮಲಲ್ಲನನ್ನ ಯಾರು ನೋಡಿಲ್ಲ. ಹೀಗಾಗಿ ಇದೊಂದು ವಿಭಿನ್ನವಾದ ಕಲಾಕೃತಿಯಾಗಿ ಮೂಡಿ ಬಂದಿರೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇಂತಹ ವಿಭಿನ್ನ ವಿಶೇಷವಾದ ಮೂರ್ತಿ ಮೂಡಿ ಬಂದಿರುವುದೇ ರೋಚಕ. ಹಾಗಾದ್ರೆ ಈ ಮೂರ್ತಿಯ ಆಯ್ಕೆ ಹೇಗಾಯ್ತು, ಈ ಬಗ್ಗೆ ಹೇಳ್ತೀವಿ. ಆದ್ರದಕ್ಕೂ ಮುನ್ನ ಉಳಿದ 2 ರಾಮ ವಿಗ್ರಹಗಳ ಕೆತ್ತನೆ ಹೇಗಿದ್ವು ಅನ್ನೋದನ್ನ ನೋಡೋಣ. 2ನೇ ಶಿಲ್ಪಿ ಸತ್ಯನಾರಾಯಣ ಪಾಂಡೆ ಇವರು ತಯಾರಿಸಿರುವ ರಾಮನ ವಿಗ್ರಹವು ಬಿಳಿ ಮೈಬಣ್ಣವನ್ನ ಹೊಂದಿದೆ. ಈ ವಿಗ್ರಹದಲ್ಲಿ ಭಗವಂತನ ಮುಖದಲ್ಲಿ ಹಾಸ್ಯವು ಗೋಚರವಾಗುತ್ತೆ. ಅಲ್ಲದೆ ದೇವರ ವಿಗ್ರಹ ಮಾಡಲು ಸುಮಾರು 100 ಕಲ್ಲುಗಳಲ್ಲಿ 1 ಕಲ್ಲನ್ನ ಆಯ್ಕೆ ಮಾಡಲಾಗಿತ್ತು. ಎಷ್ಟೇ ವರ್ಷಗಳು ಕಳೆದ್ರೂ ಈ ವಿಗ್ರಹ ಹಾಳಾಗೋದಿಲ್ಲ ಎಂದು ಹೇಳಲಾಗುತ್ತೆ. 3ನೇ ಶಿಲ್ಪಿ GL ಭಟ್ ಇವರು ತಯಾರಿಸಿರುವ ರಾಮನ ವಿಗ್ರಹವು ನೀಲಿ ಮೈಬಣ್ಣವನ್ನು ಒಳಗೊಂಡಿದ್ದು 4 ಅಡಿ ಎತ್ತರವನ್ನ ಹೊಂದಿದೆ. ಈ ವಿಗ್ರಹದಲ್ಲಿಯೂ ಶ್ರೀರಾಮನು ಮಗುವಿನ ರೂಪದಲ್ಲಿದ್ದಾನೆ. ಬಿಲ್ಲನ್ನ ಹಿಡಿದುಕೊಂಡು ಸಿಹಿಯಾದ ನಗುವನ್ನ ಬೀರುವ ಶ್ರೀರಾಮನ ವಿಗ್ರಹ ಇದಾಗಿದೆ. ಹಾಗಾದ್ರೆ ಶ್ರೀರಾಮನ ವಿಗ್ರಹದ ಆಯ್ಕೆ ಹೇಗಾಯಿತು? 3 ಶಿಲ್ಪಿಗಳು ತಯಾರಿಸಿದ ವಿಗ್ರಹಗಳಲ್ಲಿ ಒಂದನ್ನ ಅಂದ್ರೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ತಯಾರಿಸಿದ ರಾಮನ ವಿಗ್ರಹವನ್ನ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ವಿಗ್ರಹವನ್ನ ರಾಮ ಮಂದಿರ ಟ್ರಸ್ಟ್ ಕಮಿಟಿ ಆಯ್ಕೆ ಮಾಡಿದ್ದು, ರಾಮ ಮಂದಿರ ಟ್ರಸ್ಟ್ ನೀಡಿರುವ ಮಾನದಂಡಗಳ ಮೇಲೆ ಶ್ರೀರಾಮನ ಬಾಲ್ಯದ ಸ್ವರೂಪವನ್ನ ಪ್ರತಿಬಿಂಬಿಸುವ ವಿಗ್ರಹವನ್ನ ಪ್ರತಿಷ್ಠಾಪನೆಗೆ ಆಯ್ದುಕೊಳ್ಳಲಾಗಿದೆ. ಈ ವಿಗ್ರಹವು ನೋಡಲು ಸುಂದರವಾಗಿರಬೇಕು ಮತ್ತು ನೋಡುವ ಭಕ್ತರನ್ನ ಆಕರ್ಷಿಸುವಂತಿರಬೇಕು. ಜೊತೆಗೆ ಸೃಜನಾತ್ಮಕ ವಿನ್ಯಾಸ ಮತ್ತು ಚಿಂತನೆಯ ಆಳವನ್ನ ಹೊಂದಿರಬೇಕು. ಕಲ್ಲಿನ ಗುಣಮಟ್ಟ ಮತ್ತು ಪ್ರತಿಮೆಯ ವಯಸ್ಸನ್ನ ಸಹ ಗಮನದಲ್ಲಿಟ್ಟುಕೊಳ್ಳಬೇಕು. ಹಾಗೂ ಇದೆಲ್ಲರ ಜೊತೆಗೆ ಶಿಲ್ಪಿಗಳ ಖ್ಯಾತಿಯನ್ನು ಸಹ ಗಮನದಲ್ಲಿಟ್ಟುಕೊಂಡು ವಿಗ್ರಹದ ಆಯ್ಕೆಯನ್ನ ಮಾಡಲಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ನೆಲೆಯಾಗಬೇಕಿರುವ ಶ್ರೀರಾಮನ ವಿಗ್ರಹವು ಈ ಎಲ್ಲ ಗುಣಲಕ್ಷಣಗಳನ್ನು ಒಳಗೊಂಡಿರಬೇಕಾಗುತ್ತೆ. 3 ಜನ ಪ್ರಮುಖ ಶಿಲ್ಪಿಗಳ ಕೆತ್ತನೆಯಿಂದ ರೂಪ ಪಡೆದುಕೊಂಡಿರುವ ವಿಗ್ರಹದಲ್ಲಿ ಮೈಸೂರಿನ ಶಿಲ್ಪಿಯಿಂದ ಮೂಡಿ ಬಂದ ವಿಗ್ರಹವನ್ನ ರಾಮ ಮಂದಿರ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುವುದು ಹಾಗೂ ಉಳಿದ 2 ಮೂರ್ತಿಗಳನ್ನ ದೇವಸ್ಥಾನದಲ್ಲೇ ಇರಿಸಲಾಗುತ್ತೆ. ಹಾಗಾದ್ರೆ ಶ್ರೀರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಹೇಗಾಗುತ್ತೆ? 84 ಸೆಕೆಂಡಿನಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಯಾಕೆ ಆಗ್ಬೇಕು? ಈ ಬಗ್ಗೆ ಹೇಳ್ತೀವಿ ಕೇಳಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ
ಒಂದು ದೇವಸ್ಥಾನದಲ್ಲಿ ವಿಗ್ರಹ ಸ್ಥಾಪನೆ ಮಾಡುವುದು ಅಷ್ಟು ಸುಲಭದ ವಿಚಾರ ಅಲ್ವೇ ಅಲ್ಲ. ಇಲ್ಲಿ ಒಂದೊಂದು ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಗಳಿಗೆ ಆ ಕಡೆ ಈ ಕಡೆ ಆದ್ರೂ ಸಹ ಅಪಶಕುನ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದರಿಂದ ಅನೇಕ ತೊಂದರೆಗಳು ಸಂಭವಿಸುತ್ತೆ ಅಂತಲೂ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ವಿಗ್ರಹ ಪ್ರತಿಷ್ಠಾಪನೆಯ ಸಮಯವನ್ನ ನಿಗದಿಪಡಿಸಿ ಪೂಜೆ ಸಲ್ಲಿಸಿ ಆ ಗಳಿಗೆ ಮೀರೋದ್ರ ಒಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದರಂತೆ ಇದೀಗ ಅಯೋಧ್ಯ ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯ ಸಮಯ ಬಂದಿದೆ. ಪ್ರಾಣ ಪ್ರತಿಷ್ಠಾಪನೆ 84 ಸೆಕೆಂಡುಗಳಲ್ಲಿ ನಡೆಯಲಿದ್ದು ಈ 84 ಸೆಕೆಂಡುಗಳು ತುಂಬಾ ವಿಶೇಷವಾಗಿದೆ. ಹೌದು, ಪ್ರಾಣ ಪ್ರತಿಷ್ಠಾಪನೆಗೆ ಇರುವ ಸಮಯ 84 ಸೆಕೆಂಡ್ ಅಷ್ಟೇ. ಅಂದ್ರೆ 1 ನಿಮಿಷ 24 ಸೆಕೆಂಡ್ಗಳಷ್ಟೇ. ಈ 84 ಸೆಕೆಂಡ್ ಅತ್ಯಂತ ಶುಭ ದಿನ ಎಂದು ಹೇಳಲಾಗುತ್ತೆ. ಈ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದ್ರಿಂದ ಭಾರತಕ್ಕೆ ಒಳಿತಾಗಲಿದೆ. ಅಗ್ನಿ, ಅಕಾಲಿಕ ಸಾವು, ಕಳ್ಳತನ, ಕಾಯಿಲೆ, ಸಾವಿನ ಸಂಕೋಲೆ ಈ ಬಗೆಯ ಆಪತ್ತುಗಳಿಂದ ರಕ್ಷಣೆ ನೀಡುತ್ತದೆ ಎಂಬುದು ಧಾರ್ಮಿಕ ಪಂಡಿತರ ಅಭಿಪ್ರಾಯವಾಗಿದೆ. ಜನವರಿ 22 ಮಧ್ಯಾಹ್ನ 12 ಗಂಟೆ 24 ನಿಮಿಷ 8 ಸೆಕೆಂಡ್ನಿಂದ 12 ಗಂಟೆ 30 ನಿಮಿಷದ 32 ಸೆಕೆಂಡ್ ಒಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಒಂದ್ ವೇಳೆ ಈ ಸಮಯದೊಳಗೆ ಆಗದೆ ಹೋದ್ರೆ ಅದು ಅಶುಭ ಎಂದು ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ತುಂಬಾ ಮುಂಜಾಗ್ರತೆ ವಹಿಸಿ ಅನುಭವಿ ಪಂಡಿತರು ಈ ಕಾರ್ಯವನ್ನ ವಹಿಸಿಕೊಂಡಿದ್ದಾರೆ. ಅಚ್ಚರಿಯ ವಿಷಯ ಏನಂದ್ರೆ ಶ್ರೀರಾಮ ಹುಟ್ಟಿದ ಸಮಯದಲ್ಲೇ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಹಿಂದೂ ಪೌರಾಣಿಕ ಕಥೆಯ ಪ್ರಕಾರ ಶ್ರೀರಾಮನು ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದ ಎಂದು ನಂಬಲಾಗಿದೆ. ಜನವರಿ 22ರ 12:30 ಸಮಯ ಅಭಿಜಿತ್ ಮುಹೂರ್ತವಾಗಿದೆ. ಅಭಿಜಿತ್ ಮುಹೂರ್ತವು ಬೆಳಗ್ಗೆ 11 ಗಂಟೆ 51ರಿಂದ ಮಧ್ಯಾಹ್ನ 12 ಗಂಟೆ 33ರವರೆಗೆ ಇರಲಿದೆ. ಇದು ಕೂಡ ಜನವರಿ 22ರಂದೇ ಪ್ರಾಣ ಪ್ರತಿಷ್ಠಾಪನೆ ಮಾಡಲು ಪ್ರಮುಖ ಕಾರಣವಾಗಿದೆ. ಹಾಗಾದ್ರೆ ಈ ಪ್ರಾಣ ಪ್ರತಿಷ್ಠಾಪನೆಯ ವಿಧಾನ ಹೇಗಿರುತ್ತೆ? ಮೊದಲನೆಯದಾಗಿ ವಿಗ್ರಹವನ್ನ ಗಂಗಾಜಲದಿಂದ ಹಾಗೂ ವಿವಿಧ ಪವಿತ್ರ ನದಿಗಳ ನೀರಿನಿಂದ ಸ್ನಾನ ಮಾಡಿಸಬೇಕು. ನಂತರ ಮೂರ್ತಿಯನ್ನ ಶುಭ್ರವಾದ ಬಟ್ಟೆಯಿಂದ ಒರೆಸಿ ಹೊಸ ಬಟ್ಟೆಗಳನ್ನ ತೊಡಿಸಲಾಗುತ್ತೆ. ಇದಾದ ನಂತರ ವಿಗ್ರಹವನ್ನ ಶುದ್ಧ ಸ್ಥಳದಲ್ಲಿ ಇರಿಸಲಾಗುತ್ತೆ. ಶ್ರೀಗಂಧವನ್ನ ದೇವರ ಮೂರ್ತಿಗೆ ಹಚ್ಚಲಾಗುತ್ತೆ. ಇದಾದ ನಂತರ ಬೀಜ ಮಂತ್ರಗಳನ್ನ ಪಠಿಸುವ ಮೂಲಕ ಆ ಮಂತ್ರ ಪವಿತ್ರವಾಗುತ್ತೆ. ಈ ವೇಳೆ ದೇವರಿಗೆ ಪಂಚೋಪಚಾರ ಮಾಡುವ ಮೂಲಕ ನಾನಾ ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಕೊನೆಯಲ್ಲಿ ಆರತಿ ಮಾಡಿದ ನಂತರ ಜನರಿಗೆ ಪ್ರಸಾದವನ್ನ ವಿತರಿಸಲಾಗುತ್ತೆ. ಇಷ್ಟೆಲ್ಲ ಕೇವಲ 84 ಸೆಕೆಂಡುಗಳಲ್ಲಿ ಆಗಬೇಕು. ಸನಾತನ ಧರ್ಮದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಹೆಚ್ಚಿನ ಮಹತ್ವವಿದೆ. ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಯಾವುದೇ ವಿಗ್ರಹವನ್ನ ಯಾವುದೇ ಮೂರ್ತಿಯನ್ನ ಕೂರಿಸುವ ಮುನ್ನ ದೇವರನ್ನ ಆಹ್ವಾನಿಸಲಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಆಗುವವರೆಗೂ ಅದೊಂದು ಕಲ್ಲಾಗಿರುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ದೇವರಾಗುತ್ತೆ. ಆ ಮೂರ್ತಿ ದೈವಿ ಶಕ್ತಿಯನ್ನ ಪಡೆದುಕೊಳ್ಳುತ್ತೆ. ಅಲ್ಲಿಗೆ ಬಂದು ಆ ಮೂರ್ತಿಯನ್ನ ದರ್ಶನ ಮಾಡುವವರಿಗೆ ಧನಾತ್ಮಕ ಶಕ್ತಿ ದೊರೆಯುತ್ತೆ. ಪ್ರಾಣ ಪ್ರತಿಷ್ಠಾಪನೆಯ ಮೊದಲು ಯಾವುದೇ ವಿಗ್ರಹವನ್ನ ಪೂಜೆಗೆ ಯೋಗ್ಯವೆಂದು ಪರಿಗಣಿಸಲಾಗಿಲ್ಲ. ಪ್ರಾಣ ಪ್ರತಿಷ್ಠೆಯ ಮೂಲಕ ವಿಗ್ರಹಕ್ಕೆ ಜೀವಶಕ್ತಿಯನ್ನು ತುಂಬುವ ಮೂಲಕ ದೇವರಾಗಿ ಪರಿಗಣಿಸಲಾಗುತ್ತೆ. ಇದಾದ ನಂತರ ಆ ಕಲ್ಲು ಪೂಜೆಗೆ ಅರ್ಹವಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಯ ನಂತರ ವಿಗ್ರಹ ರೂಪದಲ್ಲಿ ಇರುವ ದೇವರನ್ನ ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತೆ. ಧಾರ್ಮಿಕ ಆಚರಣೆ ಮತ್ತು ಮಂತ್ರಗಳನ್ನ ಪಠಿಸಲಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಯ ನಂತರ ಆ ಪ್ರತಿಮೆಯಲ್ಲಿ ದೇವರೇ ಪ್ರತ್ಯಕ್ಷನಾಗ್ತಾನೆ ಎಂದು ಹೇಳಲಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಯ ಆಚರಣೆ ಸರಿಯಾದ ದಿನಾಂಕ ಮತ್ತು ಮಂಗಳಕರ ಸಮಯವನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತೆ. ಇನ್ನು ಇದೀಗಾಗಲೇ ರಾಮ ಮಂದಿರ ಉದ್ಘಾಟನೆಯ ಆ ಕ್ಷಣಕ್ಕಾಗಿ ದೇಶದ ಕೋಟ್ಯಾಂತರ ಭಕ್ತರು ಎದುರು ನೋಡ್ತಾ ಇದ್ದಾರೆ. ಈಗಾಗಲೇ ದೇಶದ ಗಣ್ಯಾತಿ ಗಣ್ಯರು, ಮಠಾಧೀಶರು, ನಟನಟಿಯರು, ಕ್ರೀಡಾಪಟುಗಳು, ಉದ್ಯಮಿಗಳು ಹೀಗೆ ಹಲವರಿಗೆ ಆಹ್ವಾನವನ್ನ ನೀಡಲಾಗಿದೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ. ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.